ನೋಡಿ ಕ್ವಶನ್ನು, ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಗಾಸ್ ಎಲಿಮಿನೇಷನ್ ಮೆಥಡ್. ಕ್ವಶನ್ ಹೇಳಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9, ಎಕ್ಸ್ ಮೈನಸ್ 2y ಪ್ಲಸ್ 3z ಈಸ್ ಈಕ್ವಲ್ ಟು 2x ಪ್ಲಸ್ 1y ಮೈನಸ್ z ಈಸ್ ಈಕ್ವಲ್ ಟು 3. ಈಗ ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಫ್ ದ ಸಿಸ್ಟಮ್ ಈಸ್ ಅಂತ ಬರ್ಕೊಳ್ಳಿ. ಹೇಳಿ, ಅಂತ ಆಗ್ಮೆಂಟೆಡ್ ಅಥವಾ A:B ಬರೆದು ಈಸ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂತಲೂ ಬರ್ಕೋಬೋದು, ಅಥವಾ ಈ ಥರನೂ ಬರ್ಕೋಬೋದು. ಹೇಳಿ, ದ ಆಗ್ಮೆಂಟೆಡ್ ಆಫ್ ದ ಸಿಸ್ಟಮ್ ಈಸ್ ಅಂತ ಬರ್ಕೊಳ್ಳಿ. ಇದನ್ನ ಅಲ್ಲಿ ಬೇಕಾದರೂ ಆ ಥರನೇ ಬರೀರಿ. ಎಲ್ಲದಕ್ಕೂ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಫ್ ದ ಸಿಸ್ಟಮ್ ಈಸ್. ಹೇಳಿ, ಆಗ್ಮೆಂಟೆಡ್ ಮ್ಯಾಟ್ರಿಕ್ಸು ಏನು ಬರುತ್ತೆ? ಹಾಂ, A:B ಈಸ್ ಈಕ್ವಲ್ ಟು ಹೇಳಿ, ಫಸ್ಟ್ ಈಕ್ವೇಷನಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನು, ವೈ ಕೋಫಿಷಿಯಂಟು. ನೆಕ್ಸ್ಟ್ ಹೇಳಿ, ನೆಕ್ಸ್ಟು ಕರೆಕ್ಟ್ ಅಲ್ವಾ? ಈಗ ಸೇಮ್ ಪ್ರೊಸೀಜರು ಏನು ಮಾಡ್ಬೇಕು ಹೇಳಿ, ಫಸ್ಟ್ ಎಲಿಮೆಂಟ್ನ ರೆಫರೆನ್ಸ್ ಇಟ್ಕೋಬೇಕು, ಇದೆರಡನ್ನ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಜ್ಞಾಪಕ ಇಟ್ಕೊಳ್ಳಿ, ಈಗ 0 ಮಾಡಬೇಕಾಗಿರೋದು ಯಾವುದು? ಸೆಕೆಂಡ್ ರೋ ಮತ್ತು ಥರ್ಡ್ ರೋನ 0 ಮಾಡಬೇಕಾಗಿರೋದು. ಅಂದರೆ ಯಾವುದ್ಯಾವ್ದನ್ನ ಹೇಳಿ, 1 ಮತ್ತು 2ನ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ 1 ಯಾವ ರೋಲಿದೆ? ಸೆಕೆಂಡ್ ರೋಲಿದೆ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಇದು 1 ಇದೆಯಲ್ಲ, ಇದು ಸೇಮ್ ಇದೆಯಲ್ವಾ? ರೆಫರೆನ್ಸು ಮತ್ತು 0 ಮಾಡೋ ಎಲಿಮೆಂಟ್ ಎರಡು ಸೇಮ್ ಇದ್ದರೆ ಏನು ಮಾಡಬೇಕು? ಈ 1 ಯಾವ ರೋಲ್ ಇರೋದು? R2 ರೀಪ್ಲೇಸ್ ಬೈ R2 ಮೈನಸ್ ಬರ್ಬಿಡಿ. ಸೇಮ್ ಇದ್ದರೆ 0 ಮಾಡೋ ಎಲಿಮೆಂಟು ಮತ್ತು ರೆಫರೆನ್ಸ್ ಎಲಿಮೆಂಟ್ ಎರಡೂ ಸೇಮ್ ಇದ್ದರೆ ನೀವೇನು ಮಾಡಬೇಕು? ಆ 0 ಮಾಡೋ ಎಲಿಮೆಂಟ್ ಯಾವ ರೋ ಅದನ್ನ R2 ರೀಪ್ಲೇಸ್ ಬೈ R2 ಇದ್ದರೆ R2 ರೀಪ್ಲೇಸ್ ಬೈ R2 ಮೈನಸ್, R3 ಇದ್ದರೆ ರಿಪ್ಲೇಸ್ ಬೈ R3 ಮೈನಸ್. ಆಮೇಲೆ ರೆಫರೆನ್ಸ್ ರೋ ಬರ್ಕೋಬೇಕು. ಯಾವ ರೋ ರೆಫರೆನ್ಸ್ದು? R1. ನೆಕ್ಸ್ಟು ಯಾವುದನ್ನ 0 ಮಾಡಬೇಕು? 2ನ 0 ಮಾಡಬೇಕು. ಇದು ಯಾವ ರೋಲ್ ಇದೆ? R3. ರೆಫರೆನ್ಸ್ 1 ಇರೋದ್ರಿಂದ R3 ರೀಪ್ಲೇಸ್ ಬೈ R3 ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? +2 ಇದ್ದರೆ ಏನು ಬರೀಬೇಕು? -2. ರೆಫರೆನ್ಸ್ ರೋ ಯಾವುದು? R1. ಅರ್ಥ ಆಗ್ತಿದೆಯಲ್ಲ? ರೆಫರೆನ್ಸ್ 1 ಇದ್ದರೆ ಈ ಥರ ಮಾಡಬೇಕು. ಇನ್ನೂ ಬೇಕಿದ್ರೆ ಆ ಥರನೇ ಮಾಡ್ಬೋದು. ಹೆಂಗೆ? R2 ರೀಪ್ಲೇಸ್ ಬೈ R2 +1 ಇದ್ದರೆ -1 R1. ಅರ್ಥ ಆಗ್ತಿದೆಯಲ್ವಾ? ಎರಡೂ ಒಂದೇ, ಗೊತ್ತಾಗ್ತಿದೆಯಲ್ವಾ? ಇಲ್ಲಿ R3 ರೀಪ್ಲೇಸ್ ಬೈ R3 +2 ಇದ್ದರೆ -2 R1. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ಕೋತೀರಾ ಹೇಳಿ? ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು? R2 ಮತ್ತು R3 ರೀಪ್ಲೇಸ್ ಮಾಡ್ತಾ ಇರೋದು. ಗೊತ್ತಾಗ್ತಿದೆಯಲ್ವಾ? ಯಾವುದನ್ನ ಹಂಗೆ ಇಟ್ಕೋಬೇಕು? ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಕ್ವಲೆಂಟ್ ಟು ಅಂತ ಬರೆದು ಫಸ್ಟ್ ರೋನ ಹಂಗೆ ಇಟ್ಕೋಬೇಕು. ಇಲ್ಲಿ ಯಾವುದ್ಯಾವ್ದು ರೀಪ್ಲೇಸ್ ಮಾಡ್ತಾ ಇರೋದು? ಸೆಕೆಂಡ್ ರೋ ಮತ್ತು ಥರ್ಡ್ ರೋ. ಇದು R2 ಮೈನಸ್ R1 ಅಂತ ಬರ್ಕೊಳ್ಳಿ. ಆಮೇಲೆ ಕೋಲನ್ ಹೇಳಿ, R3 ಮೈನಸ್ 2R1 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ R2 ಮೈನಸ್ R1ನ ಕ್ಯಾಲ್ಸಿಲ್ ಟೈಪ್ ಮಾಡೋದು ಯಾವ ಥರ? ಇದು C-2a. ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ನಿಮ್ಮ ರೆಫರೆನ್ಸ್ಗೆ. ಅರ್ಥ ಆಗ್ತಿದೆಯಲ್ವಾ? ಇದು ರಫ್ ವರ್ಕ್ ಇದು. ಈಗ ಕ್ಯಾಲ್ಸಿಲ್ ಏನಂತ ಟೈಪ್ ಮಾಡ್ಕೋಬೇಕು? B-a ಕೋಲನ್ C-2a. ನೋಡಿ, AC ಟೈಪ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಆಲ್ಫಾ ಇದು ಹೊಡೆದ್ರೆ B ಬರುತ್ತೆ, ಮೈನಸ್ ಆಲ್ಫಾ ಹೊಡೆದು ಇದು ಹೊಡೆದ್ರೆ A ಬರುತ್ತೆ. ಆಲ್ಫಾ ಹೊಡೆದು ಇದು ಇಂಟೆಗ್ರಲ್ ಹೊಡೆದ್ರೆ ಕೋಲನ್ ಬರುತ್ತೆ. ಆಲ್ಫಾ ಹೊಡೆದು ಹೈಪ್ ಹೊಡೆದ್ರೆ C ಬರುತ್ತೆ, -2. ಆಲ್ಫಾ ಹೊಡೆದು ಇದು ಹೊಡೆದ್ರೆ A ಬರುತ್ತೆ. ಕ್ಯಾಲ್ಕುಲೇಟ್. B ಏನು ನೋಡಿ, ಫಸ್ಟ್ ಕಾಲಮಲ್ಲಿ B ಏನು? 1. A ಏನು? C ಏನು? 2. ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ಹೇಳಿ, B ಏನು? A ಏನು? C ಏನು? 2. ಏನು ಬರುತ್ತೆ ಆನ್ಸರು? 0. ಫಸ್ಟ್ ಕಾಲಮಲ್ಲಿ ಬರಿಬೇಕು. ಹೇಳಿ, ಏನು ಬರೀತೀರಾ ಇಲ್ಲಿ?
ಕರೆಕ್ಟ್ ಅಲ್ವಾ? ಈಗ ಸೆಕೆಂಡ್ ಕಾಲಮಲ್ಲಿ ಬಿ ಏನು, ಎ ಏನು, ಸಿ ಏನು, 1. ಅದನ್ನ ಟೈಪ್ ಮಾಡಿ ಹೇಳಿ. ಈಕ್ವಲ್ ಬಿ ಏನು -2, ಎ ಏನು 1, ಸಿ ಏನು 1. ಆನ್ಸರ್ ಏನು ಬಂತು? -3 -1. ಕರೆಕ್ಟಾ? ನೆಕ್ಸ್ಟು ಥರ್ಡ್ ಕಾಲಮಲ್ಲಿ ಬಿ ಏನು 3, ಎ ಏನು, ಸಿ ಏನು -1. ನೋಡಿರಿ, ಬಿ ಬಂದು 3, ಸಿ ಎ ಏನು 1, ಸಿ ಏನು -1. ಆನ್ಸರ್ ಏನು 2 -3. ಅದನ್ನ ಬರ್ಕೊಳ್ಳಿ ಥರ್ಡ್ ಕಾಲಮ್ಗೆ 2 -3. ಈಗ ಫೋರ್ತ್ ಕಾಲಮ್ ಸಿ ಏನು, ಬಿ ಏನು 8, ಎ ಏನು 9, ಸಿ ಏನು 3. ಓಡಿರಿ ಇದನ್ನ. ಈಕ್ವಲ್ ಬಿ ಏನು 8, ಎ ಏನು 9, ಸಿ ಏನು 3. ಆನ್ಸರ್ ಏನು ಬಂತು? -1 -15. ಕರೆಕ್ಟಾ? ಈಗ ನೋಡಿ -1 -15. ಈಗ ನೆಕ್ಸ್ಟ್ ಯಾವುದನ್ನ 0 ಮಾಡಬೇಕು? ಸೆಕೆಂಡ್. ನೋಡಿ ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ನ ರೆಫರೆನ್ಸ್ ತೊಗೊಂಡು ಅದ್ರ ಕೆಳಗಡೆನ ಏನು ಮಾಡಬೇಕು? 0 ಮಾಡಬೇಕು. ಇದು ಸ್ಟಾರ್ ಹಾಕ್ಕೊಳ್ಳಿ. ಇದನ್ನ ಏನು ಮಾಡಬೇಕು? 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ರೆಫರೆನ್ಸ್ 1 ಇಲ್ಲ ಮತ್ತು ಸೇಮು ಇಲ್ಲ. ಅದಕ್ಕೆ ಏನು ಮಾಡಬೇಕು? 0 ಆಪ್ರೇಷನ್ನ ಫೈಂಡ್ ಮಾಡೋಕ್ಕೆ ಯಾವ ಥರ ಮಾಡಬೇಕು? ಇಲ್ಲಿ -1 ಇದ್ದರೆ ಏನು ಮಾಡಬೇಕು? ಡಿವೈಡೆಡ್ ಬೈ -3. ಅರ್ಥ ಆಗ್ತಿದೆಯಲ್ವಾ? 1/-3ನ ಯಾವ ಥರ ಬರ್ಕೋಬೋದು? ಬೇಕಿದ್ರೆ ಈ ಮೈನಸ್ನ ಮೇಲ್ಗಡೆ ತಗೊಳ್ಳಿ, ಮೈನಸ್ ಬೇಕಾದರೂ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ 0 ಮಾಡ್ತಿರೋ ರೋ ಯಾವುದು? ಥರ್ಡ್ ರೋ. ರೆಫರೆನ್ಸ್ ಸ್ಟಾರ್ ಇದೆಯಲ್ಲ ಅದು ಯಾವುದು? ಫಸ್ಟು ಮೇಲ್ಗಡೆ ಯಾವ್ದು ಬರೀಬೇಕು? R2. ರೆಫರೆನ್ಸ್ ರೋ ಮೇಲ್ಗಡೆ ಬರೀಬೇಕು. ಸುಮ್ಮನೆ ಈ ಥರ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 0 ಮಾಡ್ತಿರೋದು ರೋ ಯಾವುದು? R3. ಅದು ಕೆಳಗಡೆ ಬರ್ಕೊಳ್ಳಿ. ಇಲ್ಲಿ ರಿಪೀಟ್ ಮಾಡಬೇಕಾಗಿರೋದೇನು? R3 ಗಿವ್ಸ್ ರೈಸ್ ಟು ಅಂತ ಬರೆದು 3R3 -R2. ಅರ್ಥ ಆಗ್ತಿದೆಯಲ್ವಾ? ಇದು ಆಪ್ರೇಷನ್. ಈ ಆಪ್ರೇಷನ್ ರೋ ಆಪ್ರೇಷನ್ನ ಇಲ್ಲಿ ಬರ್ಕೋಬೇಕು. ಹೇಳಿ. R3 ಗಿವ್ಸ್ ರೈಸ್ ಟು 3R3 -R2. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು ನೀವು ಹೇಳಿ? ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು? R3 ಮಾತ್ರ ರೀಪ್ಲೇಸ್ ಮಾಡ್ತಾ ಇದ್ದೀರಾ. ಅದಕ್ಕೆ R1 R2ನ 1 1 1 9. ನೆಕ್ಸ್ಟು 0 -3 2 -1. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಸಿಲಿ ಏನಂತ ಟೈಪ್, ಯಾವುದನ್ನ ಟೈಪ್ ಮಾಡ್ಕೋಬೇಕು? 3R3 -R2. ಇದನ್ನ ಕ್ಯಾಲ್ಸಿ ಟೈಪ್ ಮಾಡೋದು ಯಾವ ಥರ? 3C - B. ಇದೆಲ್ಲ ರಫ್ ವರ್ಕು. ಇದನ್ನ ಟೈಪ್ ಮಾಡಿ 3C - B ಅಂತ ನೋಡಿ. AC ಹೊಡೆದು 3C ಬೇಕು ಅಂದರೆ ಆಲ್ಫಾ ಹೊಡೆದು ಇಲ್ಲಿ ಹೈಪ್ ಹೊಡಿಬೇಕು. ಮೈನಸ್ ಹೇಳಿ. B ಬೇಕು ಅಂದರೆ ಆಲ್ಫಾ ಹೊಡೆದು ಇದು ಹೊಡಿಬೇಕು. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಕುಲೇಟು. ಇಲ್ಲಿ C ಅಂದರೆ ಫಸ್ಟ್ ಕಾಲಮಲ್ಲಿ C ಏನು? 0. B ಏನು? 0. ನೆಕ್ಸ್ಟ್ ಆನ್ಸರ್ ಏನು? 0. ಫಸ್ಟ್ ಕಾಲಮಲ್ಲಿ ಏನು ಬರೀಬೇಕು? 0. ಈಗ ಸೆಕೆಂಡ್ ಕಾಲಮಲ್ಲಿ C ಏನು? -1. B ಏನು? -3. ಆನ್ಸರ್ ಏನು? 0. ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿ C ಏನು? B ಏನು? 2. -3 2. ಆನ್ಸರ್ ಏನು? -11. ಫೋರ್ತ್ ಕಾಲಮಲ್ಲಿ C ಏನು? -15. B ಏನು? -1. -15 -1. ಆನ್ಸರ್ ಏನು? -44. ಗೊತ್ತಾಯ್ತಲ್ವಾ?
ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಇದು ಗೊತ್ತಾಯ್ತಲ್ವ? ಇಲ್ಲಿ ರ್ಯಾಂಕು, ಕನ್ಸಿಸ್ಟೆನ್ಸಿ ಅದೆಲ್ಲನೂ ಚೆಕ್ ಮಾಡೋದು ಬೇಕಾಗಿಲ್ಲ. ಗಾಸ್ ಎಲಿಮಿನೇಷನಲ್ಲಿ ಏನಿಗೆ ಅಂದರೆ ಡೈರೆಕ್ಟಾಗಿ ಹೆನ್ಸ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಕನ್ಸಿಸ್ಟೆನ್ಸಿ ಅದೆಲ್ಲ ಚೆಕ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಯಾಕಂದರೆ ಕನ್ಸಿಸ್ಟೆಂಟ್ ಇರುತ್ತೆ, ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಅರ್ಥ ಆಯ್ತಲ್ವಾ? ಹೆನ್ಸ್ ವಿ ಹ್ಯಾವ್ ಅಂತ ಬರೆದು ಏನು ಮಾಡಬೇಕು ನೀವು? ಮಾಮೂಲಿ ಎಕ್ಸ್ ಪ್ಲಸ್ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೇಳಿ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9 ಒಂದು. ಆಮೇಲೆ 0x ಅಂದರೆ ಬಿಟ್ಬಿಡಿ, -3y ಪ್ಲಸ್ 2z ಮೈನಸ್ ಈಸ್ ಈಕ್ವಲ್ ಟು -1. ನೆಕ್ಸ್ಟು -11z ಈಸ್ ಈಕ್ವಲ್ ಟು -44. ಇದು ಈಕ್ವೇಷನ್ ಏನು? ಇದು ಈಕ್ವೇಷನ್ ಏನು? ಇದು ಈಕ್ವೇಷನ್ ಏನು? 3 ಫ್ರಮ್ 3 ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು ಹೇಳಿ? ಝೆಡ್ ಏನು ಬರುತ್ತೆ ನೋಡಿ? ಮೈನಸ್ಸು ಕ್ಯಾನ್ಸಲ್. ಇದಕ್ಕೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಅಂತೀವಿ. ಬ್ಯಾಕ್ ಸಬ್ಸ್ಟಿಟ್ಯೂಷನ್ನು 44/11 ಅಂದರೆ 4. ಈಗ ಝೆಡ್ ಈಸ್ ಈಕ್ವಲ್ ಟು 4 ಇನ್ ಅವಾಗ ಏನಾಗುತ್ತೆ? -3y ಪ್ಲಸ್ 2 × 4 ಈಸ್ ಈಕ್ವಲ್ ಟು ಅಂದರೆ -3y ಪ್ಲಸ್ 8 ಈಸ್ ಈಕ್ವಲ್ ಟು -3y ಈಸ್ ಈಕ್ವಲ್ ಟು -1. -3y ಈಸ್ ಈಕ್ವಲ್ ಟು ಏನು? y ಈಸ್ ಈಕ್ವಲ್ ಟು 3. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು? y 3 ಆದಮೇಲೆ ಝೆಡ್ ವ್ಯಾಲ್ಯೂ ಮತ್ತು y ವ್ಯಾಲ್ಯೂನ ಹಾಕಿ. ಯಾವುದಕ್ಕೆ? ಈಕ್ವೇಷನ್ 1ಗೆ. ಅರ್ಥ ಆಯ್ತಲ್ವಾ? ಇಲ್ಲಿ ಬರ್ಕೋತೀನಿ. ಹೇಳಿ z ಈಸ್ ಈಕ್ವಲ್ ಟು 4 ಆ್ಯಂಡ್ y ಈಸ್ ಈಕ್ವಲ್ ಟು 3 ಇನ್ 1. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ ಹೇಳಿ? ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಪ್ಲಸ್ ವೈ ಅಂದರೆ 3 ಪ್ಲಸ್ ಝೆಡ್ ಅಂದರೆ 4. ಅಂದರೆ ಈ ಈಕ್ವೇಷನ್ 1ನಲ್ಲಿ ವೈ ಜಾಗದಲ್ಲಿ 3 ಹಾಕಿ, ಝೆಡ್ ಜಾಗದಲ್ಲಿ 4 ಹಾಕಿ 9. ಇದು ಎಕ್ಸ್ ಪ್ಲಸ್ 7 ಆಯ್ತಲ್ವಾ? ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಸಾರಿ 2 ಅಲ್ವಾ? ದೇರ್ 4 ಹೇಳಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 3, ಝೆಡ್ ಈಸ್ ಈಕ್ವಲ್ ಟು 4. ಇದೇ ಮೇನು. ಏನು? ಇದು ಚೆಕ್ ಮಾಡ್ಬೋದು. ಗಾಸ್ ಎಲಿಮಿನೇಷನ್ ಯೂನಿಕ್ ಸೊಲ್ಯೂಷನ್ ಅಲ್ವಾ ಇದು? ಗಾಸ್ ಎಲಿಮಿನೇಷನ್ದು ಚೆಕ್ ಮಾಡ್ಬೋದು. ಚೆಕ್ ಮಾಡೋದು ಯಾವ ಥರ? ಈ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಟೈಪ್ ಮಾಡಿ. ಮಾಡೋಣವಾ ಒಂದು ಸತಿ? ಈಗ ನೋಡಿ, ಮೋಡ್ ಹೇಳಿ 5 ಅದರಲ್ಲಿ 2 ಹೊಡೀರಿ. ಏನೇನು ಹೊಡಿಬೇಕು? 1 1 1 9 ಹೇಳಿ ಸ್ವಲ್ಪ. ನೆಕ್ಸ್ಟು 1 -2 ಆಮೇಲೆ 3 ಆಮೇಲೆ 8. ನೆಕ್ಸ್ಟು 2 1 -1 3. ಆನ್ಸರ್ ಏನು ಬಂತು? ಎಕ್ಸು 2 ಕರೆಕ್ಟಾ? ವೈ 3, ಝೆಡ್ಡು 4. ವೆರಿಫೈ ಆಯ್ತಲ್ವಾ? ಅಷ್ಟೇ. ಅದು ವೆರಿಫೈ ಮಾಡ್ಕೊಳ್ಳಿ. ಆನ್ಸರ್ ನೀವು ಮಾಡಿರೋದು ರೈಟಾ ರಾಂಗ ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.